ಹಾಯ್ ಹಲೋ ನಮಸ್ತೆ. ಮೋಸ್ಟ್ಲಿ ಎಲ್ಲರಿಗೂ ಈ ಗಿಡ ಯಾವುದು ಅಂತ ಗೊತ್ತೇ ಇರುತ್ತೆ. ಇಟ್ಸ್ ಅಡೇನಿಯಮ್. ಅದು ಸೀಡ್ ಪಾಡ್. ಅಡೇನಿಯಮ್ನ ಸೀಡ್ ಪಾಡ್. ಇದು ಆಲ್ಮೋಸ್ಟ್ ಡ್ರೈ ಆಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ಇದು ಓಪನ್ ಆಗಿಬಿಟ್ಟು ಬರ್ಸ್ಟ್ ಆಗಿಬಿಡುತ್ತೆ ಸೀಡ್ಸ್ ಎಲ್ಲ. ಆ ಥರ ಆಗಬಾರ್ದು ಅಂದ್ಬಿಟ್ಟು ದಾರ ತಂದು ಇಟ್ಟೆ ಕಟ್ಟಿಬಿಡಬೇಕು ಅಂತ ಅಷ್ಟೇ. ಅಷ್ಟರಲ್ಲಿ ಬೇರೆ ಇನ್ನೇನೋ ಆದರೆ ಅದು ಅಲ್ಲಿಗೆ ಮರ್ತೋಗುತ್ತೆ. ಪುಣ್ಯಕ್ಕಿದು ಸಿಡಿದೀರ ಜಸ್ಟ್ ಹಿಂಗೆ ಓಪನ್ ಆಗಿ ಬಿಟ್ಟಿತ್ತು. ಸೊ ಇವಾಗ ನೋಡಿದ್ಮೇಲೆ ಮತ್ತಿನ್ನು ಬಿಡಬಾರ್ದು ಅಂತ ಅದನ್ನು ತೆಗಿತಾ ಇದ್ದೀನಿ. ಇದು ಸೀಡ್ಸ್. ಸಿಕ್ಕಾಪಟ್ಟೆ ಗಾಳಿ ಇದೆ, ಆದರೂ ಒಂದು ಕೈಯಲ್ಲಿ ಸಾಹಸ ಮಾಡ್ತಾಯಿದ್ದೀನಿ. ಟ್ರೈಪಾಡ್ ತಂದಿರಲಿಲ್ಲ. ಆ್ಯಕ್ಚುಲಿ ಇದ್ರ ಬಗ್ಗೆ ಗಮನವೇ ಇರಲಿಲ್ಲ. ಹಾಗೆ ಬಂದಿದ್ದೆ ಗಿಡಕ್ಕೆ ನೀರು ಹಾಕೋಕ್ಕೆ ಅಂತ. ಅದು ನೋಡಿದರೆ ಇದು ಈ ಸ್ಥಿತಿನಲ್ಲಿತ್ತು ಅಂತ ತೆಗಿತಾ ಇದ್ದೀನಿ. ಈ ಸೀಡ್ಸು ಗಾಳಿಗೆ ಹಾರೋಗ್ದಂಗೆ ಇಟ್ಕೊಳ್ಳೋದೇ ಈಗ ಒಂದು ಕೆಲಸ. ನೋಡಿ ಹೀಗಿದೆ. ಆ ಸೆಂಟ್ರ್ ಪೋರ್ಷನ್ ಪೈಪ್ ಥರ ಏನಿದೆ ಅದು ಬಂದು ಸೀಡು. ಈ ಆಚೆ ಈಚೆ ಕೂದಲು ಥರ ಇರೋದು ಅದು ಲೆಕ್ಕಕ್ಕಿಲ್ಲ ಅದು. ಸೊ ಅದನ್ನು ಆಮೇಲೆ ಬಿಡಿಸ್ಕೋಬೇಕು. ಸೀಡ್ಸ್ ಸೋ ಮಾಡೋವಾಗ ಬಿಡಿಸ್ಕೋಬೇಕು. ನೋಡಿ ಇದು ಸೀಡು. ಇದು ಜುಟ್ಟು ಲೆಕ್ಕಕ್ಕುಂಟು. ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಅದು. ಇದೆರಡಷ್ಟೇ ಲೆಕ್ಕಕ್ಕೆ. ಇದನ್ನು ಈಗ ಪ್ರತಿಯೊಂದು ಪುರ್ಸೊತ್ತಾಗಿ ಬಿಡಿಸ್ಬೇಕು. ಯಾಕೆ ಕೈಗೆ ಎತ್ಕೋತಾ ಇದ್ದೀನಿ ಅಂದರೆ ಓಡಿ ಹೋಗ್ತಾಯಿದ್ದೆ ಗಾಳಿಗೆ. ಬೀಜಗಳನ್ನೆಲ್ಲ ಹಾಳು ಮಾಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಅಡ್ಡಡ್ಡ ಇಟ್ಕೊಳ್ತಾ ಕೂತಿದ್ದೀನಿ. ನೋಡಿ ಇದೆಲ್ಲ ಸೀಡ್ಸ್ ತೆಗೆದುಬಿಟ್ಟಿದ್ದೀನಿ. ಅದಕ್ಕೆ ಧೈರ್ಯವಾಗಿ ಬಿಟ್ಟಿದ್ದೀನಿ ಎಲ್ಲಿಯಾದರೂ ಹಾರು ಅಂತ. ತುಂಬ ಜನ ಬಾನ್ಸಾಯಿ ಗಿಡ ಅಂದರೆ ಇಷ್ಟಪಡ್ತಾರೆ. ಬಟ್ ಅದು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅಂತಲೂ ಹೇಳೋದ್ರಿಂದ ನಾನು ಇಟ್ಟಿಲ್ಲ. ಸೊ ಯಾರ್ಯಾರಿಗೆಲ್ಲ ಬಾನ್ಸಾಯಿ ಗಿಡ ಇಷ್ಟ ಅವರೆಲ್ಲ ಅದೇ ಥರ ಕಾಣೋವಂಥ ಈ ಅಡೇನಿಯಮ್ ಗಿಡಗಳನ್ನ ಬೆಳೆಸ್ಬೋದು. ಆ್ಯಕ್ಚುಲಿ ಮೇಂಟೆನೆನ್ಸ್ ಕೂಡ ತುಂಬ ಕಮ್ಮಿ. ಬಿಸಿಲು ಬೇಕು, ಮಳೆ ನೀರು ಜಾಸ್ತಿ ಬೀಳಬಾರ್ದು. 3 ದಿವಸಕ್ಕೆ 4 ದಿವಸಕ್ಕೆ ಒಂದು ಸಲ ನೀರು ಹಾಕಿದರೆ ಆಯಿತು. ವೆಲ್ ಡ್ರೈನ್ಡ್ ಸಾಯಿಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಈಗ ಈ ಕೂದಲನ್ನು ಫುಲ್ಲು ಗಾಳಿಗೆ ಹಾರಿಸಿದ ಮೇಲೆ ಬೀಜ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ ನೋಡಿ. ಇದು ಸೀಡ್ಸು. ನೆಕ್ಸ್ಟ್ ವಿಡಿಯೋದಲ್ಲಿ ಸೀಡ್ಸ್ನ ಹೇಗೆ ಸೋ ಮಾಡಬೇಕು, ಅದಕ್ಕೆ ಯಾವ ಥರ ಪಾಟಿಂಗ್ ಮಿಕ್ಸ್ಚರ್ ಇರಬೇಕು ಮತ್ತು ಎಷ್ಟು ದಿವಸದಲ್ಲಿ ನಮ್ಗೆ ರಿಸಲ್ಟ್ ಬರೋದು ಅನ್ನೋದು ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.